ನನ್ನ ನಿನ್ನ ಸಂಬಂಧ ಕಡ್ದು ಹೋಗಿದೆ. ಮತ್ತೆ ನಿನ್ನನ್ನು ನಂಬೋ ಅವಶ್ಯಕತೆ ನನಗಿಲ್ಲ. ಶ್ರೀಚಕ್ರ ಪಡ್ಕೊಳ್ಳೋದಕ್ಕೋಸ್ಕರ ಅರ್ಧ ದಾರಿ ಕ್ರಮಿಸಿ ಬಂದಿದ್ದೀವಿ. ಈಗ ನೀನು ಆಗೋಲ್ಲ ಅಂತ ಕೈ ಚೆಲ್ಲಿದ್ರೆ ಶ್ರೀಚಕ್ರ ನಾವು ಪಡ್ಕೊಳ್ಳೋದಕ್ಕಾಗೋಲ್ಲ. ಪ್ರತಿ ಸಾರ್ತಿ ಶ್ರೀಚಕ್ರ ನಿನ್ನೊಬ್ಬನದೇ ಸೊತ್ತಾಗ್ಬೇಕಂತ ನೀನು ಆಡೋ ಆಟಗಳನ್ನೆಲ್ಲ ಸಹಿಸ್ಕೊಂಡಿರೋದಕ್ಕಾಗೋಲ್ಲ. ಇರ್ಲಿ ಇರ್ಲಿ, ನನ್ನಿಂದ ತಪ್ಪಾಗಿದೆ. ದಯವಿಟ್ಟು ನೀನು ಕ್ಷಮಿಸ್ಬಿಡು. ಇನ್ನು ಮುಂದೆ ಹೀಗಾಗೋದಿಲ್ಲ. ನನ್ನ ಮಾತು ನಾವಿಬ್ರು ಒಂದಾಗೋಣ, ಶ್ರೀಚಕ್ರ ಪಡ್ಕೊಳ್ಳೋಣ. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಈಗ ಗೊತ್ತಾಯ್ತಾ ವಿರೂಪಾಕ್ಷ, ನಾನಿಲ್ದೆ ನಿನಗೆ ಶ್ರೀಚಕ್ರ ಪಡೆಯೋದಕ್ಕಾಗೋದಿಲ್ಲ ಅಂತ. ಒಪ್ಕೋ ವಿರೂಪಾಕ್ಷ, ನಾನಿಲ್ದೆ ನಿನ್ನ ಶ್ರೀಚಕ್ರದ ಆಸೆ ನೆರವೇರೋದಿಲ್ಲ ಅಂತ. ನೀನ್ ಮಾಡಿರೋ ತಪ್ಪಿಗೆ, ಮೋಸದ ಆಟಕ್ಕೆ ಮಂಡಿ ಊರಿ ಕ್ಷಮೆ ಕೇಳು. ನನ್ನದು ತಪ್ಪಾಯಿತು ಕಡಿಕೆ, ಕ್ಷಮಿಸು. ಸೂರ್ಯಾಂಶು, ವಿರೂಪಾಕ್ಷ, ವಿರೂಪಾಕ್ಷ, ನಾನು ಎಂಜಿಲ್ ಮಾಡಿರೋ ಈ ಗಂಜಿನ ಕುಡಿ. ಈ ಗಂಜಿನ ಕುಡಿದ್ರೆ ನಾನು ನಿನ್ನನ್ನು ಕ್ಷಮಿಸ್ತೀನಿ, ಮತ್ತೆ ನಿನ್ನ ಜೊತೆ ಕೈ ಜೋಡಿಸ್ತೀನಿ. ಕುಡಿ. ಶ್ರೀಚಕ್ರ ಶಿಶುವಾಗಿ ಭೂಮಿಗೆ ಬರಬೇಕಾದ್ರೆ ಹಲವಾರು ವಿಘ್ನಗಳಿವೆ. ಆ ವಿಘ್ನಗಳ ಪರಿಣಾಮ ನಿಮ್ಮೇಲೆ ಬೀರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ.
ಶುದ್ಧರಿಗೆ, ಸಂತರಿಗೆ, ಸತ್ಯರಿಗೆ ದೈವಿ ಬಲ ಇರುತ್ತೆ. ಅಂಥ ದೈವಿ ಬಲ ಇತರರಿಗಿಂತ 100 ಪಟ್ಟು ಹೆಚ್ಚು ನಿಮಗೆ ಬೇಕಾಗತ್ತೆ. ಅದನ್ನ ನೀವು ಗಳಿಸ್ಕೋಬೇಕಾದ್ರೆ ಗ್ರಹಣಗಳನ್ನ ಮೀರಬೇಕು. ಈಗ ತೃಪ್ತಿ ಆಯ್ತಾ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ? ನನ್ನ ಜೊತೆ ಹುಲಿ ಕುರಿ ಆಟ ಆಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಾ ವಿರೂಪಾಕ್ಷ? ಗೊತ್ತಾಯ್ತು ಗೊತ್ತಾಯ್ತು. ಇನ್ಮೇಲೆ ಹಾಗಾಗಲ್ಲ. ನೀನೇನು ನನ್ನ ಮೇಲಿನ ಕೋಪಕ್ಕೆ ನಿನ್ಗೇನು ಬೇಡ ಅಂತ ಹೇಳಿ ಅಲ್ಲಿಂದ ಬಂದ್ಬಿಟ್ಟೆ. ಆದ್ರೆ ಅಲ್ಲೇನ್ ನಡೀತಾ ಇದೆ ಗೊತ್ತಾ ನಿನ್ಗೆ? ಶ್ರೀಚಕ್ರದ ಜನನಕ್ಕೆ ಬೇಕಾದ ವ್ರತಗಳನ್ನೆಲ್ಲ ಶ್ರೀಮತಿ ಜಾಜಿಗೂ ಬಂಗಾರಿಗೂ ಬೋಧಿಸ್ತಾ ಇದ್ದಾಳೆ. ಈ ವ್ರತದಲ್ಲಿ ಮೊದಲನೇ ಶುದ್ಧಿ ವಾಕ್ ಮತ್ತು ಚಿತ್ತಶುದ್ಧಿ. ವಾಕ್ ಅಂದ್ರೆ ಮಾತು, ಚಿತ್ತ ಅಂದ್ರೆ ಮನಸ್ಸು. ಮುಂದಿನ 2 ಸೂರ್ಯಾಸ್ತಗಳವರೆಗೆ ಈ ವ್ರತ ಚಾಲ್ತಿಯಲ್ಲಿರುತ್ತೆ. ಅವರಿಬ್ಬರಿಗೂ ಶ್ರೀಮತಿ ಹೇಳಿದ್ದೆ ವೇದವಾಕ್ಯ. ಅವುಗಳು ಹೇಳ್ದಾಗೆ ಇವರಿಬ್ಬರು ಕೇಳ್ತಾರೆ. ಹಾಗೇನಾದ್ರೂ ಕೇಳಿ ಆ ವ್ರತನ ಮಾಡಿ ಆ ವ್ರತದಲ್ಲಿ ಅವರು ಗೆದ್ದು ಬಿಟ್ರೆ ಶ್ರೀಚಕ್ರ ಅವ್ರ ಕೈವಶವಾಗೋಗ್ಬಿಡುತ್ತೆ. ಆಮೇಲೆ ನಾವು ಇಷ್ಟು ಕಾಲ ಪಟ್ಟ ಪ್ರಯತ್ನಗಳೆಲ್ಲ ಶ್ರೀಚಕ್ರಕ್ಕೋಸ್ಕರ ಹೊಳೆಯಲ್ಲಿ ಹುಣಸೆಯನ್ನ ಕಿವುಡ್ಸಾಗ ಆಗೋಗ್ಬಿಡುತ್ತೆ. ಯೋಚನೆ ಮಾಡಿ. ಆ ಸಮಯದಲ್ಲಿ ನೀವು ಕೆಟ್ಟ ಮಾತು, ಬೈಗುಳ, ಅವಾಚ್ಯ ಪದ, ಅಸತ್ಯ, ಪರರ ನಿಂದನೆ ಮುಂತಾದನ್ನೆಲ್ಲ ಮಾಡಬಾರ್ದು. ನಿಮ್ಮ ಚಿತ್ತವನ್ನ ಶುಭ್ರವಾಗಿಟ್ಕೋಬೇಕು. ಮಾತಲ್ಲಿ ನಿಗಾ ಇರಬೇಕು. ಮನೆಯೊಳಗೆ ಯಾರಿದ್ದೀರವ್ವ? ಹೊರಗೆ ಬಂದು ಒಂದ್ಸಲ ಈ ಚಂದದ ಸೀರೆನ ನೋಡ್ರವ್ವ. ಈ ಚಂದದ ಬಳೆಗಳನ್ನು ನೋಡಿ. ತುಂಬಾ ಚೆನ್ನಾಗಿದೆ ಜಾಜಿ, ನಿಮಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ನೀವೇ ತಗೋ. ನನಗೆ ಬೇಡ, ನೀವು ತಗೊಳ್ಳಿ. ಜಾಜಿ ಇನ್ನೂ ಪಾಯಸ ಕುಡ್ದಿಲ್ಲ ಅಂತ ಅನ್ಸುತ್ತೆ. ಜಾಜಿ ತಗೋ. ಆ ಬೇರ್ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಜಾಜಿಗೆ ಸೀರೆ ಬಳೆಗಳ ಮೇಲೆ ಮೋಹ ಬರ್ಬೇಕಾಗಿತ್ತಲ್ವಾ?